ಒಳ್ಳೆ ರೀತಿಯಲ್ಲಿ ದರ್ಶನ ಆಗಿದೆ. ನಮ್ಮವರೆಲ್ಲರೂ ಖುಷಿಯಲ್ಲಿ ಇದ್ದಾರೆ. 24 ಗಂಟೆಯೂ ಬ್ಯುಸಿ ಆಗಿರುವಂತ ಇವರು ಮೊಬೈಲ್ ಅಲ್ಲಿ ಇರ್ತಾರೆ ಹೆಚ್ಚಾಗಿ. ಇದು ಇವರ ತಾಯಿ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸುಸ್ವಾಗತ. ನಾನಿಂದು ಕೇದಾರ್ನಾಥಿಗೆ ಹೊರಟಿದ್ದೇನೆ. ನಮ್ಮ ಪೂರ ತಂಡ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದೆ. ನೋಡೋಣ. ಇವತ್ತು ದಿನ 1ನೇ ದಿನ 24/5/2024. ಈ ದಿನದಂದು ಕೇದಾರ್ನಾಥಿಗೆ ಹೊರಟಿದ್ದೇವೆ. ನೋಡೋಣ. ಹಾಯ್ ಹಾಗೂ ಅವರ ಮಿಸ್ಸಸ್, ಇಲ್ಲಿಯವರು ನಮ್ಮ ತಂಡದವರು, ಇಲ್ಲಿ ಇಬ್ಬರು ನಮ್ಮ ತಂಡದವರು ಇದ್ದಾರೆ. ಬಹಳಷ್ಟು ಯುವಕರು. ಇವರು ನಿನ್ನೆಲ್ಲ ಫೇಶಿಯಲ್ ಎಲ್ಲ ಮಾಡಿಕೊಂಡು ಬಂದವರು. ಇವರೆಲ್ಲ ಕೇದಾರ್ನಾಥಿಗೆ ಹೋಗುವವರು ಫೇಶಿಯಲ್ ಎಲ್ಲ ಮಾಡಿಕೊಂಡು ಬಂದವರು ಇದ್ರೆ ಇವರು ನಮ್ಮ ಇಬ್ಬರು ಯುವಕರು ಬಹಳಷ್ಟು. ಹಾಗೇನೆ ತಂಡದ ರೂವಾರಿಗಳು ಇಲ್ಲಿದ್ದಾರೆ. ಯುವರಾಜರು ಇವರು ನಮ್ಮ ತಂಡದ ರೂವಾರಿಗಳು. ಈಕೆ ಖತರ್ನಾಕ್ ರೂವಾರಿ. ಯಾರದು ಹ್ಯಾಪಿ ಬರ್ಡೇ? ಮೆನಿ ಮೆನಿ ಹ್ಯಾಪಿ ಬರ್ಡೇ ಅಂತಾರೆ. ಇವರು ನಮ್ಮ ತಂಡದ ರೂವಾರಿಗಳು, ಶಶಾಂಕ್ ಅಂತೇಳಿ. ಇವರ ಉಸ್ತುವಾರಿಯಲ್ಲಿ ನಾವಿಂದು ಕೇದಾರ್ನಾಥಿಗೆ ಹೋಗ್ತಿದ್ದೇವೆ. 24 ಗಂಟೆಯೂ ಬ್ಯುಸಿ ಆಗಿರುವಂತ ಇವರು ಮೊಬೈಲ್ ಅಲ್ಲಿ ಇರ್ತಾರೆ ಹೆಚ್ಚಾಗಿ. ಇದು ಇವರ ತಾಯಿ ಹಾಗೂ ಇವರವರ ತಂದೆ. ಇವರು ನಮ್ಮ ಹಿರಿಯರು. ಹಾಗೆ ನಮ್ಮ ತಂಡ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಟ್ರೈನಿಗಾಗಿ ಕಾಯ್ತಿದ್ದೇವೆ. ನೋಡೋಣ. ನೋಡಿ, ಇವರು ಸಮೇತ ಬ್ಲಾಗ್ ಮಾಡ್ತಾ ಇದ್ದಾರೆ ಕೇದಾರ್ನಾಥಿಗೆ ಹೋಗುವವರು. ನೋಡಿ, ಇಲ್ಲೆಲ್ಲ ಇವರೆಲ್ಲ ಸ್ಪೆಷಲಿಸ್ಟ್ಗಳಿದ್ದಾರೆ. ಇವರು ನೋಡಿ ಸ್ನೇಹಿತರೆ, ಇಂದ್ರಹಳ್ಳಿಯಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ನೋಡಿ. ಇವರು ಮುಸಿಬರದೆಗಳನ್ನೆಲ್ಲ ತಂದು ಚೆನ್ನಾಗಿ ಅದರೊಳಗೆ ನಿದ್ದೆ ಮಾಡ್ತಿದ್ದಾರೆ. ತಂಡಗಳು ರೈಲಿಗಾಗಿ ಕಾಯ್ತಿದ್ದಾರೆ. ಇದು ನಮ್ಮ ಸ್ಪೆಷಲ್ ತಂಡ. ಇದು ನಿನ್ನೆ ಪಾರ್ಲರ್ಗೆ ಹೋಗಿ ಸಲ್ಮಾನ್ ಖಾನ್ ಸ್ಟೈಲ್ ಅಲ್ಲಿ ಬಂದರಂತೆ. ಈ ಜನ ಇಬ್ರು ಹೇಳಿ ಪ್ರಯೋಜನ ಇಲ್ಲ. ಇವರೆಲ್ಲ ಫೇಶಿಯಲ್ ಎಲ್ಲ ಮಾಡಿಕೊಂಡು ಬಂದ. ಹೌದು, ಇಲ್ಲಿ ಗ್ಲೋ ನೋಡಿ, ಇಲ್ಲಿ ಗ್ಲೋ ನೋಡಿ, ಇಲ್ಲಿ ಗ್ಲೋ. ಇದು ಕೇದಾರ್ನಾಥಿಗೆ ಹೋಗೋಕೆ ಫೇಶಿಯಲ್ ಮಾಡಿಕೊಂಡು ಬಂದವರು. ನೆಕ್ಸ್ಟ್ ಅಗೋರಿ. ನಾವೀಗ ಗೋವಾ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಎಲ್ಲ ನಮ್ಮವರು ಬಂದಾಯಿತು. ಗೋವಾ ರೈಲ್ವೆ ಸ್ಟೇಷನಿಂದ ಈಗ ಹೊರಟಿದ್ದೇವೆ ಏರ್ಪೋರ್ಟಿಗೆ. ನೋಡೋಣ. ನಮ್ಮ ಎಲ್ಲ ಯಾತ್ರಿಕರು ಸಿಕ್ಕಿದ್ದಾರೆ, ಎಲ್ಲ ಇಳಿದ್ರು. ಈಗಾಗಲೇ ಹೋಗ್ತಿದ್ದಾರೆ. ಟಿಕೆಟನ್ನೆಲ್ಲ ಗೋವಾ ಏರ್ಪೋರ್ಟಿಗೆ ಬಂದಾಯ್ತು. ಕಾಣ್ಬೋದು. ನಮ್ಮ ತಂಡ ಎಲ್ಲ ಹೋಗ್ತಿದೆ ಈಗ ಫ್ಲೈಟ್ ಒಳಗೆ. ಭಕ್ತಾದಿಗಳೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಎದುರಿನಲ್ಲಿ. ದೊಡ್ಡ ದೊಡ್ಡ ಭಕ್ತಾದಿಗಳು. ಇವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ಬರ್ತಾ ಇದೆ. ಈಗ ನಾವು ಫ್ಲೈಟ್ನೊಳಗಿದ್ದೇವೆ. ಸೀಟನ್ನು ಹುಡ್ತಾ 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 ಇದೆ. ಇಲ್ಲೊಬ್ರು ಫಸ್ಟ್ ಟೈಮ್ ಬಂದವರು ಇದ್ದಾರೆ. ಫಸ್ಟ್ ಟೈಮ್ ಬಂದ. ಇದು ಒಂದೇ ಬರುತ್ತಲ್ಲ ಮಾರ ಫ್ಲೈಟ್ ಇದು.
ನಮ್ಮ ತಂಡ ಈಗ ತಾನೇ ಡೆಲ್ಲಿ ಟರ್ಮಿನಲ್ ಅಲ್ಲಿಗೆ ಬಂದಿದೆ. ಈಗ ಫ್ಲೈಟ್ ಎಲ್ಲ ಬಂದಾಯಿತು. ಸಂಜೆ ಈಗ 6:30 ಆಗ್ತಾಯಿದೆ. ಈಗ ನಾವು ಎಲ್ಲಿ ಹೋಗ್ತೇವೆ ಅಂತೇಳಿ ನಮ್ಮ ರೂವಾರಿಗಳು ಶಶಾಂಕ್ ಅವರು ಹೇಳ್ತಾರೆ. ಶಶಾಂಕ್ ಅವರು, ಈಗ ನಾವೀಗ ಟರ್ಮಿನಲ್ 1 ಅಲ್ಲಿ ಈಗ ಲ್ಯಾಂಡ್ ಆಗಿದ್ದೇವೆ. ನಮ್ಮ ಲಗೇಜ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಆಗಿದೆ. ನಾವೀಗ ನಮ್ಮ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಒಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ವೆಹಿಕಲ್ ಬರ್ತದೆ. ಆಮೇಲೆ ನಾವೆಲ್ಲ ಬೋರ್ಡ್ ಆಗಿ ಸೀದಾ ಹರಿದ್ವಾರ್ಗೆ ಕಡೆಗೆ ಹೋಗ್ತಾ ಇದ್ದೇವೆ. ಹರಿದ್ವಾರಿಗೆ ಹೋಗುವ ಮೊದಲು ಯಾವುದಾದ್ರೂ ಒಂದು ಒಳ್ಳೆ ಧಾಬದಲ್ಲಿ ಪೇಟ್ ಪೂಜೆ ಮಾಡಿ ಹೋಗ್ತಿದ್ದೆ. ನೋಡಿ ಸ್ನೇಹಿತರೆ, ನಾವು ಹೋಗ್ತಾ ದಾರಿಯಲ್ಲಿ ನಮ್ಮವರೊಬ್ಬರ ಇವತ್ತು ಬರ್ಡೇ, ನಿಶ್ಮಿತ ಸನ್ನಿಲ್ ಹೇಳಿ ಅವರ ಬರ್ಡೇನ ನಾವಿಲ್ಲಿ ದಾರಿಯಲ್ಲಿ ಆಚರಿಸ್ತಿದ್ದೇವೆ. ನೋಡೋಣ. ನೋಡಿ, ಇವರೇ ಇವತ್ತಿನ ಬರ್ಡೇ ಗರ್ಲ್. ಇವರೇ ಇವತ್ತು ನಾವು ಇವರ ಬರ್ಡೇನ ನಾವು ಆಚರಿಸ್ತಿದ್ದೇವೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ನಾವು ಬರ್ಡೇನ ಆಚರಿಸೋಣ. ಒಂಜಿ ಬನ್ನಿ ತಗ ಮಾತಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನಿಶ್ಮಿತಾ, ಹ್ಯಾಪಿ ಬರ್ಡೇ ಟು ಯು. ಇದು ಇಂದಿನ ಕೇಕ್. ನಾವಿಲ್ಲಿ ಹರಿದ್ವಾರ ಹೋಗುವಾಗ ದಾರಿಯ ಮಧ್ಯದಲ್ಲಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಎಸ್ 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 ಬರ್ಡ. ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ದೇವಾ, ಮುಸುಂಡಿ ತೇಪ್ಲೆ ಅಲ್ಲ, ಮುಸುಂಡು ತೇಪ್ಲೆ ತೇಪ್ಲೆ ಶಂಕ. ತೇಪ್ಲೆ 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 ಏತು ಬರ್ಲಿ. ಈಗ ಬರ್ಡೇ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಊಟಕ್ಕೆ ಬಂದಿದ್ದೇವೆ. ಇದೆಲ್ಲ ನೋಡಿ ಊಟಕ್ಕೆ ಬಂದಿದ್ದೇವೆ. ಈಗ ಊಟ ಆದ್ಮೇಲೆ ಹರಿದ್ವಾರದ ಕಡೆ ನೋಡು. ಬರ್ತ್ಡೇ ಕಾರ್ಯಕ್ರಮ, ಊಟ ಇದೆಲ್ಲ ಮಾಡಿಕೊಂಡು ನಾವೀಗ ಹೊರಟಿದ್ದೇವೆ ಹರಿದ್ವಾರ. ಈಗಾಗಲೇ ಗಂಟೆ 12:30 ಆಗ್ತಾ ಉಂಟು. ನೋಡುವ ಎಷ್ಟು ಗಂಟೆಗೆ ಹೋಗಿ ಹೋಗ್ತೇವೆ ಅಂತ ಗೊತ್ತಿಲ್ಲ. ನೋಡೋಣ, ಈಗಾಗಲೇ ಹೊರಡ್ತೇವೆ. ನೋಡೋಣ ಸ್ನೇಹಿತರೆ, ಬಹಳಷ್ಟು ಪ್ರಯಾಣದ ನಂತರ ಬೆಳಂಜಾವ 3 ಗಂಟೆಗೆ ನಾವು ವಡೆ ಹನುಮಾನ್ ಮಠ, ಪಾಲಿಮಾರು, ಹರಿದ್ವಾರಕ್ಕೆ ತಲುಪಿದ್ದೇವೆ. ನೋಡೋಣ. ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇನೆ. ಮುಂದಿನ ಭಾಗವನ್ನು ಮುಂದಕ್ಕೆ ಮಾಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ನಮಸ್ಕಾರ ಸ್ನೇಹಿತರೆ. ಇಂದು 25/5/24 ಇಸ್ವಿಯ 2ನೇ ದಿನ. ನಮ್ಮ ಕೇದಾರ್ನಾಥಿಗೆ ಹೋಗುವಂತಹ 2ನೇ ದಿನ ಇದು. ನಾವು ಪಲಿಮಾರ ಮಠದಲ್ಲಿ ಬಡೆ ಹನುಮಾನ್ ಮಂದಿರದಲ್ಲಿದ್ದೇವೆ. ಈಗ ಗಂಗಾ ಸ್ನಾನಕ್ಕೆ ಹೊರಡುವಂತಹ ಒಂದು ಕಾರ್ಯಕ್ರಮ ಇದೆ. ನೋಡೋಣ. ನಮ್ಮ ತಂಡದ ರೂವಾರಿ ಶಶಾಂಕ್ ಹಾಗೂ ಅವರ ಪಿತಾಜಿಯವರು ಗಂಗಾ ಸ್ನಾನಕ್ಕೆ ಹೊರಟಿದ್ದಾರೆ. ಹಾಗೂ ನಮ್ಮ ಇತರ ಸದಸ್ಯರು ಬರಬೇಕಷ್ಟೇ. ನೋಡೋಣ. ಶಶಾಂಕ್ ಅವರೇ,
ಇಂದಿನ ಏನು ಕಾರ್ಯಕ್ರಮ? ಈಗ ಗಂಗಾ ಸ್ನಾನ ಆದ ನಂತರ ನಾವು ಸೀದಾ ಋಷಿಕೇಶ್ ಮಾರ್ಗವಾಗಿ ಕೇದಾರ ಯಾತ್ರೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಕೇದಾರ ಯಾತ್ರೆಯಲ್ಲಿ ತಿಳಿದು ಬಂದ ವಿಚಾರ ಏನಂತ ಹೇಳಿದ್ರೆ, ಕೇದಾರ ಯಾತ್ರೆಗೆ ಯಾವಾಗಕ್ಕಿಂತಲೂ ಅತ್ಯಧಿಕ ರೀತಿಯ ಜನರು ಇಲ್ಲಿಗೆ ಬರ್ತಾ ಇದ್ದಾರೆ, ಧಾವಿಸಿ ಬಂದಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇಲ್ಲದೇ ಇದ್ದವರು ಕೂಡ ಇಲ್ಲಿಗೆ ಚಾರ್ಧಾಮ್ ಯಾತ್ರೆಗಳನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಜನಸಂಖ್ಯೆ ಅಲ್ಲಿಯ ಒಂದು ಒತ್ತಡ, ಜನರಿಂದಾಗಿ ಒತ್ತಡ ತುಂಬಾ ನಿರ್ಮಾಣ ಆಗಿದೆ. ರುದ್ರಪ್ರಯಾಗದ ನಂತರ ಕೇದಾರಕ್ಕೆ ಹೋಗ್ಲಿಕ್ಕೆ ಸೋನ್ಪ್ರಯಾಗ ಹೋಗಬೇಕು. ಸೋನ್ಪ್ರಯಾಗ ಹೋಗುವಂತಹ ಮಾರ್ಗಗಳಲ್ಲಿ 25 ಕಿಲೋಮೀಟರ್ 30 ಕಿಲೋಮೀಟರ್ ಮೇಲೆ ಬ್ಲಾಕ್ ಆಗಿದೆ, ವೆಹಿಕಲ್ ಬ್ಲಾಕ್ ಆಗಿದೆ. ಸೊ ನೋಡೋಣ, ಇದನ್ನೆಲ್ಲ ನೋಡ್ತಾ ಸಾಗೋಣ. ಈಗ ಗಂಗಾ ಸ್ನಾನಕ್ಕೆ ನಾವು ಹೋಗ್ತಿದ್ದೇವೆ. ಇಲ್ಲಿ ನೀವು ನೋಡ್ಬೋದು, ರಸ್ತೆಯ ಪಕ್ಕದಲ್ಲೇ ಗಂಗೆ ಹರಿತಿದ್ದಾಳೆ. ನಾವು ನಿಂತಹ ಜಾಗ ಬಡೆ ಹನುಮಾನ್ ಮಂದಿರ, ಪಲಿಮಾರು ಮಠ, ವೈರಾಗಿ ಕ್ಯಾಂಪ್, ಕನಕಲ್ ಹರಿದ್ವಾರ್. ಇದರ ಎದುರಿನಲ್ಲಿ ಇರುವಂಥದ್ದೇ ಗಂಗೆ. ಇಲ್ಲಿ ನೀವು ಕಾಣ್ಬೋದು ಗಂಗೆ ಹರಿಯುವಂತಹ ದೃಶ್ಯ. ಬಹಳಷ್ಟು ರಭಸವಾಗಿ ಗಂಗೆ ಹರಿತಿದ್ದಾಳೆ. ಇಲ್ಲಿ ಬಹಳ ಸುಂದರವಾದ ದೇವಸ್ಥಾನದ ಪಕ್ಕದಲ್ಲೇ ಗಂಗೆ ಹರಿಯುವುದನ್ನು ನಾವು ಕಾಣ್ಬೋದು. ಹೆಂಗಳೆಯರು ಇವರೆಲ್ಲ ಬಹಳಷ್ಟು ವೀರವೇಷದಿಂದ ಬಾಗಿಲನ್ನು ತೆಗೆದು ಬರ್ತಾ ಇದ್ದಾರೆ. ನಿನ್ನೆಯ ಬರ್ಡೇ ಗರ್ಲ್ ಇವತ್ತು ಕುಣಿತ ಬರ್ತಾ ಇದ್ದಾಳೆ ನೋಡಿ. ಇವರೆಲ್ಲ ಈಗ ಗಂಗಾ ಸ್ನಾನಕ್ಕೆ ಹೊರಟಿದ್ದಾರೆ. ನಮ್ಮ ಹಿರಿಯ ಶಶಾಂಕರ ಅಮ್ಮರು ಸಹ ಇದ್ದಾರೆ. ನೋಡೋಣ ಗಂಗೆಯಲ್ಲಿ ಯಾವ ರೀತಿಯಲ್ಲಿ ಮುಳುಗ್ತಾರೆ ಅಂತೇಳಿ. ಈಗ ಗಂಗಾ ಸ್ನಾನ ಎಲ್ಲರೂ ಇಳಿದಿದ್ದಾರೆ. ಬಹಳಷ್ಟು ತಂಪಾಗಿದೆ. ಐಸಿನ ಆ ಒಂದು ಕೋಲ್ಡ್ ಇದ್ರಿಂದ ಇಳಿಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಎಲ್ಲರೂ. ನೋಡೋಣ ಈ ಐಸ್ ನೀರಿನಲ್ಲಿ ಇವರ ಮುಳುಗಾಟ, ಗಂಗೆ ಸ್ನಾನ. ಈಗಾಗಲೇ ಪ್ರಮೋದ್ರವರು ಇಳಿದಿದ್ದಾರೆ. ಬಹಳ ರಭಸವಾಗಿ ಸಾಗುವ ನೀರಲ್ಲಿ ಮುಳುಗು ಹಾಕಲಿದ್ದಾರೆ ಪ್ರಮೋದ್ರವರು ಹೆಚ್ಚು ಹತ್ಲಾಗ ಹೋಗಬೇಡಿ. ಎಲ್ಲರೂ ಗಂಗಾ ಸ್ನಾನದಲ್ಲಿದ್ದಾರೆ. ಗಂಗೆಯಲ್ಲಿ ಮುಳುಗುವ ಕವಕ ಹಾಗೂ ಅತ್ಯಂತ ಶೀತಲವಾದಂಥ ನೀರು. ಆ ಶೀತಲವಾದಂಥ ನೀರಲ್ಲಿ ಇಳಿಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ನೋಡೋಣ. ಹಿಡ್ಕೊಳ್ಳಿ, ಒಬ್ರನ್ನೊಬ್ರು ಹಿಡ್ಕೊಳ್ಳಿ. ಹಾಗೆ ಮುಳುಗೆ. 1 2 3. ಫುಲ್ ಚಂಡಿ ಹೊಡಿ, ಬೇಗ ನೋಡಿ. ನಮ್ಮ ಯುವಕರೆಲ್ಲ ಈಗ ಬಂದಿದ್ದಾರೆ. ಈಗ ತಾನೇ ಎದ್ದು ಬಂದಿದ್ದಾರೆ ಇವರು ಹಾಸಿಗೆ ಬಿಟ್ಟು. ಇಲ್ಲಿ ಒಂದು ನೋಡಿ, ಈ ಕರೆಂಟ್ ಶಾಕ್ ನಿನ್ನೆ ಹೊಡೆದು ಕೂದಲೆಲ್ಲ ಸರ್ತಾಗಿ ನಿಂತಿದೆ. ಇವರೀಗ ಗಂಗೆ ಸ್ನಾನಕ್ಕೆ ಹೊರಟವರು. ಬನ್ನಿ. ನೀವೆಲ್ಲ ನೋಡಿದ್ರಿ, ಗಂಗೆಯ ತಟದಲ್ಲಿ ಗಂಗಾ ಸ್ನಾನ ಮಾಡಿದ್ದಾರೆ ಇವರೆಲ್ಲ. ಗಂಗೆಯ ಈ ನೀರಿನಲ್ಲಿ ಮುಳುಗಿ ಪಾವನ್ನು ತೆಗೆದಿದ್ದಾರೆ. ಬಹಳಷ್ಟು ಪ್ರತೀತಿಯಲ್ಲಿರುವಂತಹ ಗಂಗಾ ಸ್ನಾನವನ್ನು ನೀವೀಗ ನೋಡಿದ್ರಿ. ಮುಂದಿನ ಕಾರ್ಯವನ್ನು ನೋಡೋಣ. ನೋಡಿ, ನಮ್ಮೊಬ್ಬ ಯುವಕ ಇಲ್ಲಿ ನೀರಿನಲ್ಲಿ ಓದಾಡ್ತಾ ಇದ್ದ. ಇಲ್ಲಿ ನೋಡಿ, ಬನ್ನಿ ಮಾರೆ. ನಮ್ಮ ರೂವಾರಿಗಳು ಶಶಾಂಕರ್ ಅವರು ಗಂಗಾ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಕಾಣ್ಬೋದು.
ಬಹಳಷ್ಟು ಶೀತಲವಾದಂತಹ ಈ ನೀರಿನಲ್ಲಿ ಮುಳುಗುವುದೇ ಒಂದು ಸಾಹಸದ ಕೆಲಸ. ಮುರುಗ್ಲೆ ಗಂಗಾ ಸ್ನಾನದ ನಂತರ ಇಲ್ಲಿ ಪಲಿಮಾರು ಮಠದ ಗೋಶಾಲೆ ಇದೆ. ಅತ್ಯಂತ ಸುಂದರವಾದಂಥ ಗೋಶಾಲೆ. ನೋಡೋಣ, ಹೋಗಿ ನೋಡೋಣ. ಪಲಿಮಾರು ಮಠದ ಗೋಶಾಲೆ ನೋಡಲು ಹೋಗ್ತಿದ್ದೇವೆ ಈಗ. ಹರಿದ್ವಾರದಲ್ಲಿರುವಂತಹ ಗೋಶಾಲೆ ಇಲ್ಲಿ ನೀವು ಕಾಣ್ಬೋದು. ಬಹಳ ಉದ್ದವಾದಂಥ ಗೋಶಾಲೆ. ಇಲ್ಲಿ ಒಂದು ಸಣ್ಣ ಮಾವಿನ ಗಿಡದಲ್ಲಿ ಮಾವು ಬಂದಿದೆ ನೋಡಿ. ದೊಡ್ಡ ತಳಿಯ ಗೋವುಗಳು. ಆ ಗೋವಿನ ಒಂದು ಸಣ್ಣ ಕರುವನ್ನು ನೀವು ಇಲ್ಲಿ ಕಾಣಬಹುದು. ಸುಜಿತ್ ಅವರು ಗೋವಿನೊಂದಿಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡಿ, ಬಹಳಷ್ಟು ಪ್ರೀತಿಯಿಂದ ಗೋವನ್ನು ಕಟ್ಟುತ್ತಾ ತನ್ನ ಪ್ರೀತಿಯನ್ನ ಗೋವಿನ ಮೇಲೆ ತೋರಿಸ್ತಿದ್ದಾರೆ. ಇದನ್ನು ಮುಟ್ಟಿ ಸುಜಿತ್ ಅವರೇ. ಇಲ್ಲಿ ನೋಡಿ, ಒಂದನ್ನ ಪ್ರೀತಿ ಮಾಡುವಾಗ ಇನ್ನೊಂದಕ್ಕೆ ಸಿಟ್ಟು ಬಂದು ತಿವಿಯಲು ಶುರು ಮಾಡಿದೆ. ಪ್ರಾಣಿಗಳಲ್ಲಿ ಸಹ ಆ ಪ್ರೀತಿಯನ್ನು ಹಂಚಿಕೊಳ್ಳಲು ಅಡೆತಡೆಗಳಿವೆ ಅಂತ ಇದೊಂದು ಸಾಕ್ಷಿ. ಸುಂದರವಾದಂತಹ ಈ ಗೋಶಾಲೆ ಹಾಗೂ ಇದನ್ನು ನೋಡಿಕೊಳ್ಳುವವರು ಬಹಳಷ್ಟು ಅತ್ಯುತ್ತಮವಾಗಿದೆ. ಇಲ್ಲಿಯ ಗೋಶಾಲೆ ಗಿರಿಜಾತಿಯ ದನಗಳಿವು, ನೀವೀಗ ನೋಡಿದ್ರಿ. ಈಗ ನಾವು ಹರಿದ್ವಾರದಿಂದ ಕೇದಾರ್ನಾಥ್ಗೆ ಹೊರಟಿದ್ದೇವೆ. ನೋಡೋಣ, ಹರಿದ್ವಾರದ ಎಲ್ಲ ಗೋಶಾಲೆ ನೋಡಿದ್ರಿ, ಗಂಗಾ ತೀರ್ಥ ಸ್ನಾನ ನೋಡಿದ್ರಿ, ಇದೆಲ್ಲ ಮುಗಿಸ್ಕೊಂಡು ಕೇದಾರ್ನಾಥ್ಗೆ ಹೊರಟಿದ್ದೇವೆ. ನೋಡೋಣ ಕೇದಾರ್ನಾಥ್ಗೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ರಶ್ ಇದೆ, ಯಾವ್ಯಾವ ತೊಂದರೆಗಳಿವೆ ಅಂತೇಳಿ ನೋಡ್ತಾ ಸಾಗೋಣ. ಹರಿದ್ವಾರದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಇದು ಗಂಗಾ ನದಿಯ ಒಂದು ಭಾಗ. ಇಲ್ಲಿ ಬಹಳಷ್ಟು ಸುಂದರವಾಗಿ ಹರಿಯುತ್ತಿರುವಂತಹ ನೀರು ಇಲ್ಲಿ ನೀವು ಕಾಣ್ಬೋದು. ಸುಂದರವಾದಂತಹ ಗಂಗಾ ನದಿ ಹರಿಯುವಂತಹ ದಾರಿ ಇಲ್ಲಿ ನೀವು ಕಾಣ್ಬೋದು. ನೀರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಮಾಡಿದಂತಹ ಇದು ಸಣ್ಣ ಬ್ರಿಡ್ಜ್ ಏನಿದೆ. ದೂರದಲ್ಲಿ ನಿಮಗೆ ತ್ರಿಶೂಲ ತೋರ್ತಿದೆ, ಅಲ್ಲಿಯೇ ಕೆಳಗಡೆ ಗಂಗಾ ನದಿ ಆಗುವಂತಹ ಜಾಗ. ಈಗ ಅತ್ಯಂತ ಜನಸಂದಣಿ, ವಾಹನದ ದಟ್ಟವಿಕೆ ಶುರುವಾಗಿದೆ. ಈಗಲೇ ಇಲ್ಲಿ ನೋಡ್ಬೋದು ನೀವು, ದಟ್ಟ ವಾಹನ, ಹೆವಿ ಟ್ರಾಫಿಕ್ ಶುರುವಾಗಿದೆ. ಇದ್ರ ನಡುವೆ ಹೋಗ್ತಿದೆ. ಅಲ್ಲಿ ತೋರುವುದು ನಿಮಗೆ ಮಾನಸ ದೇವಿಯ ದೇವಸ್ಥಾನ. ದೂರದಲ್ಲಿ ತೋರುವಂಥದ್ದು ಮಾನಸ ದೇವಿ ತೋರ್ತಾ ಇದೆ. ಮಾನಸ ದೇವಿ ದೇವಸ್ಥಾನ ನೋಡಿ, ಗಂಗಾರತಿ ಆಗುವಂತಹ ಜಾಗ ಇಲ್ಲಿ ಸುಂದರವಾಗಿ ತೋರ್ತಿದೆ ನೋಡಿ. ಗಂಗಾರತಿ ಆಗುವಂತಹ ಜಾಗ ಇದು. ಇಲ್ಲಿ ಸುಂದರವಾದಂತಹ ಸಂಜೆ ಹೊತ್ತಿಗೆ ಆರತಿಯನ್ನ ನಾವು ಕಾಣಬಹುದು. ಈಗಾಗಲೇ ಜನ ನಿಂಬಡಿದೆ. ಇಲ್ಲಿ ಈಶ್ವರನ ಬಹಳಷ್ಟು ದೊಡ್ಡದಂತ ಮೂರ್ತಿ ಇದೆ. ಇದರ ಪಕ್ಕದಲ್ಲೇ ಗಂಗಾರತಿ ಆಗುವಂತಹ ನೋಡಿ ಸ್ನೇಹಿತರೆ, ನಾವೊಂದು ಬರಬೇಕಾದ್ರೆ ಒಂದು ಡಾಬಾದಲ್ಲಿ ನಿಲ್ಲಿಸಿದೆವು. ಇಲ್ಲಿ ಒಂದು ಟಾಯ್ಲೆಟ್ ಇದೆ. ಇದು ನೋಡುವಂಥದ್ದೇ. ಯಾಕಂತ ಹೇಳಿದ್ರೆ ಅತ್ಯಂತ ಪಾಶ್ ಆದಂಥ ಟಾಯ್ಲೆಟ್ ನೋಡಿ. ಎಲ್ಲಿಯಾದ್ರೂ ನೀವು ಫ್ಯಾನ್ ಇದ್ದದ್ದು ಟಾಯ್ಲೆಟ್ ನೋಡಿದ್ರೆ ಇದು ಇಲ್ಲಿಯ ಅತ್ಯದ್ಭುತವಾದಂಥ ಟಾಯ್ಲೆಟ್. ಎಲ್ಲ ಕಡೆಯಲ್ಲಿ ಫ್ಯಾನ್ ಆಗಿದೆ. ಇಂಥ ಅದ್ಭುತವಾದ ಟಾಯ್ಲೆಟ್ ಇದ್ರೆ ಇವರು ಹೇಳ್ತಿದ್ದಾರೆ ನಾವು ದಿನವಿಡೀ ಇಲ್ಲೇ ಕೂತ್ಕೊಳ್ಳೋದು ಅಂತ. ನಿಜಕ್ಕೂ ಸ್ನೇಹಿತರೆ, ತುಂಬಾ ಸುಂದರವಾದಂತಹ ಅಚ್ಚುಕಟ್ಟಾದಂತಹ ಟಾಯ್ಲೆಟ್. ಕೇದಾರ್ನಾಥ್ಗೆ ಹೋಗುವಾಗ ಸಿಗುವಂತಹ ಸೊಯ್ ಢಾಬಾ ಹೇಳಿ ಬಹಳ ಅದ್ಭುತವಾಗಿದೆ.
ಸುಂದರವಾಗಿದೆ ಈ ಡಾಬಾ. ನೋಡಿ ಸ್ನೇಹಿತರೆ, ನೀವೆಲ್ಲಿ ನೋಡ್ತಿದ್ರಿ, ನಾವು ಕೇದಾರ್ನಾಥಿಗೆ ಹೋಗುವಂತ ರೋಡಿನಲ್ಲಿದ್ದೇವೆ. ಸಾಧಾರಣ 180 ಕಿಲೋಮೀಟರ್ ನಮಗಿನ್ನು ಹೋಗ್ಲಿಕ್ಕಿದೆ. ಈಗ ಇಲ್ಲಿ ನಿಮಗೆಲ್ಲ ತೋರ್ತಿದೆ, ಗಾಡಿ ಎಲ್ಲ ಬ್ಲಾಕ್ ಆಗಿರುವಂಥದ್ದು. ಆಗದಿಂದ ನಾವು ನಿಂತ್ಕೊಂಡು ಕಾಯ್ತಾ ಇದ್ದೇವೆ. ಕೇದಾರ್ನಾಥಿನ ಇಂದಿನ ಪರಿಸ್ಥಿತಿ 25/5/2024 ಪರಿಸ್ಥಿತಿ ಹೀಗಿದೆ. ಇನ್ನು ನಮಗೆ 180 ಕಿಲೋಮೀಟರ್ ಮುಂದಕ್ಕೆ ಚೆಕಿಂಗ್ ಶುರು ಮಾಡ್ತಿದ್ದಾರೆ. ಎಲ್ಲ ಕಡೆಯಲ್ಲಿ ಚೆಕಿಂಗ್ ಮಾಡಿ ಗಾಡಿಯನ್ನು ಬಿಡ್ತಾ ಇದ್ದಾರೆ. ಇದು ನೀವು ಕಾಣ್ಬೋದು. ಈಗ ತಾನೇ ಸ್ವಲ್ಪ ಲೈನ್ ಕ್ಲಿಯರ್ ಆಗಿದೆ. ನೋಡು ಸ್ನೇಹಿತರೆ, ಇಲ್ಲಿ ರಿವರ್ ರಾಫ್ಟಿಂಗ್ನ ಜಾಗ ಇದೆ. ಇದೆಲ್ಲ ಕಾಣ್ಬೋದು. ನಿಮಗೆ ಎಲ್ಲ ರಿವರ್ ರಾಫ್ಟಿಂಗ್ ಮಾಡೋದು ಬಹಳಷ್ಟು ರಶ್ ಇದೆ, ನೋಡ್ತಿದ್ರಿ. ಇಲ್ಲೆಲ್ಲ ರಿವರ್ ರಾಫ್ಟಿಂಗಿಗೆ ರೆಡಿಯಾಗಿದ್ದಾರೆ. ಈ ರೋಡಲ್ಲಿ ಎಲ್ಲ ರಿವರ್ ರಾಫ್ಟಿಂಗ್ ಇದೆ, ಆದ್ರಿಂದ ಬಹಳಷ್ಟು ರಶ್ ಇದೆ. ಇಲ್ಲಿ ಕಾಣ್ಬೋದು. ರೋಡಿನ ಇಕ್ಕೆಲೆಗಳಲ್ಲಿ ರಿವರ್ ರಾಫ್ಟಿಂಗಿನ ಎಲ್ಲ ಬೋಟ್ಗಳು ಹಾಗೂ ಇವರೆಲ್ಲ ರೆಡಿಯಾಗಿದ್ದಾರೆ, ಕಾಣ್ಬೋದು. ಮಂಜು ಜಂಪಿನ ಸುಂದರವಾದಂತ ಇಲ್ಲಿ ನೋಡ್ಬೋದು ನೀವು. ಇದು ಮಂಜು ಜಂಪಿಂಗ್. ಇಲ್ಲಿ ನೀವು ಕಾಣ್ಬೋದು, ಮಂಜು ಜಂಪಿಂಗ್ ನ ಒಂದು ವ್ಯವಸ್ಥೆ ಇದೆ. ಇದು ಈಗ ದೇವಪ್ರಾಯಗ್ ಅಂತೇಳಿ ಜಾಗ. ಇಲ್ಲಿ ಸಂಗಮ್ ಮತ್ತು ಅಲಕಾನಂದ ಎರಡು ನದಿಗಳ ಒಂದು ಮಿಲನ ನೋಡೋಣ. ಅಲ್ಲಿ ತೋರ್ತಿದೆ ನೋಡಿ, ದೇವಪ್ರಾಯಗ ಹಾಗೂ ಅಲಕಾನಂದ. ದೇವಪ್ರಾಯಗದಲ್ಲಿ ಅಲಕಾನಂದ ಮತ್ತು ಭಾಗೀರಥಿ ಸಂಗಮ ಆಗುವಂತಹ ಜಾಗ. ಅಲಕಾನಂದ, ದೇವಪ್ರಾಯಗದಲ್ಲಿ ಅಲಕಾನಂದ ಮತ್ತು ಭಾಗೀರಥಿ ಸಂಗಮ ಆಗುವಂತಹ ಜಾಗ. ಸ್ನೇಹಿತರೆ, ಈಗ ನೀವು ಏನ್ ನೋಡಿದ್ರಿ, ಇದನ್ನ ಸಂಗಮ ನಗರಿ ದೇವಪ್ರಾಯಗ್ ಅಂತ ಹೇಳ್ತಾರೆ. ಇದೊಂದು ಬಹಳ ಸುಂದರವಾದಂತ ಜಾಗ. ನೀವೀಗ ಕಂಡ್ರೆ ಎರಡು ನದಿಗಳು ಸೇರುವಂತ ಸಂಗಮ ಸ್ಥಾನ. ಸ್ನೇಹಿತರೆ, ಕಡೆಗೂ ಬಹಳಷ್ಟು ವಾಹನ ದಟ್ಟ ಸಂದಣಿ ಇದನ್ನೆಲ್ಲ ದಾಟಿಕೊಂಡು ಈಗ ರುದ್ರಪ್ರಿಯಕ್ಕೆ ಬಂದಿದ್ದೇವೆ. ಇಲ್ಲಿ ಇಂದು ರಾತ್ರಿ ಹಾಲ್ಟ್ ಆಗ್ತಿದ್ದೇವೆ. ನಾಳೆ ಬೆಳಿಗ್ಗೆ ಕೇದಾರ್ನಾಥಿಗೆ ಪುನಃ ಹೊರಟಿದ್ದೇವೆ ಪ್ರಯಾಣ. ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸಿ ನಾಳೆ ಅದನ್ನು ನೋಡೋಣ. ಎಲ್ರಿಗೂ ಶುಭವಾಗಲಿ. ಬಾಯ್.